ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ. ಭಾರತದಲ್ಲಿ ಈಗ ತೈಲ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ. ಭಾರತದ ತೈಲ ಹಡಗು ಟ್ಯಾಂಕರ್ ಸಾಗಾಟಕ್ಕೆ ಇರಾನ್ ಒಪ್ಪಿಗೆ ಕೊಟ್ಟಿರುವಂಥದ್ದು. ಈ ನಡುವೆ ಇದು ಖುಷಿಯ ಸುದ್ದಿ. ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಾಟಕ್ಕೆ ಇರಾನ್ ಒಪ್ಪಿಗೆಯನ್ನ ನೀಡಿದೆ. ವಾರ್ ನಡುವೆ ಭಾರತದ ರಾಜತಾಂತ್ರಿಕ ಯತ್ನಕ್ಕೆ ಸಿಕ್ಕ ಗೆಲುವು ಇದು. ಸಚಿವ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ದು ಅದು ಸಕ್ಸಸ್ ಆಗಿದೆ. ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ಯಶಸ್ವಿಯಾಗಿದ್ದು ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತದ ತೈಲ ಹಡಗುಗಳು ಸಾಗಾಟಕ್ಕೆ ಅನುಮತಿ ಸಿಕ್ಕಿದೆ. ತೈಲ ಮತ್ತು ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಭಾರತಕ್ಕೆ ಸರಾಗವಾಗಲಿದೆ. ಇದರಿಂದ ನಿಜಕ್ಕೂ ತೈಲ ಬಿಕ್ಕಟ್ಟಿನ ನಡುವೆ ಅದರಲ್ಲೂ ಎಲ್ಪಿಜಿ ಸಿಲಿಂಡರ್ ಕೊರತೆ ಕಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತದಲ್ಲಿ ಇದು ನಿಜಕ್ಕೂ ದೊಡ್ಡ ಯಶಸ್ಸು ಅಂತಲೇ ಹೇಳ್ಬೋದು. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಭಾರತದ ಪರ ಇರಾನ್ ಸಾಫ್ಟ್ ಕಾರ್ನರ್ ಅನ್ನೇ ಹೊಂದಿತ್ತು. ಈ ನಡುವೆ ಜೈಶಂಕರ್ ಮಾತುಕತೆ ಯಶಸ್ವಿಯಾಗಿದ್ದು ಅವಕಾಶ ಸಿಕ್ಕಿದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ನಿಜಕ್ಕೂ ಇದೊಂದು ದೊಡ್ಡ ಯಶಸ್ಸು ಅಂತಾನೆ ಹೇಳ್ಬೋದು. ಅದರಲ್ಲೂ ಈಗಿರುವ ಪರಿಸ್ಥಿತಿಯಲ್ಲಿ ಇದರಿಂದ ಭಾರತದಲ್ಲಿ ಈಗ ಎದುರಾಗಿರುವ ತೈಲ ಬಿಕ್ಕಟ್ಟು, ಗ್ಯಾಸ್ನ ಬಿಕ್ಕಟ್ಟು ಬಗೆಹರಿಬಹುದಾ? ಖಂಡಿತ ನವೀನ್, ಈಗ ಭಾರತದಲ್ಲಿ ಎದುರಾಗಿರುವ ಎಲ್ಪಿಜಿ ಸಿಲಿಂಡರ್ನ ಬಿಕ್ಕಟ್ಟು ಬಗೆಹರಿಯುವಂತಹ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮುಖ್ಯವಾಗಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇರಾನ್ನ ವಿದೇಶಾಂಗ ಸಚಿವ ಅಗರ್ಚಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಮುಖ್ಯವಾಗಿ ಹೊರ್ಮುಜ್ ಜಲಸಂಧಿಯ ಮೂಲಕ ಭಾರತದ ತೈಲ ಹಡಗುಗಳು, ಟ್ಯಾಂಕರ್ಗಳು ಮತ್ತು ಎಲ್ಪಿಜಿ ಈ ಮೂರನ್ನು ಕೂಡ ಸರಾಗವಾಗಿ ಸಾಗಾಟ ಮಾಡಲಿಕ್ಕೆ ಅನುಮತಿಯನ್ನ ಕೊಡಬೇಕು, ಒಪ್ಪಿಗೆಯನ್ನು ಕೊಡಬೇಕು. ಭಾರತದ ತೈಲ ಟ್ಯಾಂಕರ್ಗಳು, ಹಡಗುಗಳು ಮತ್ತು ಎಲ್ಪಿಜಿ ಟ್ಯಾಂಕರ್ಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿಯನ್ನ ನಡೆಸಬಾರದು ಅನ್ನುವ ಮಾತುಕತೆಯನ್ನ ಜೈಶಂಕರ್ ಅವರು ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ನಡೆಸಿದ್ರು. ಈ ಮಾತುಕತೆ ಈಗ ಯಶಸ್ವಿಯಾಗಿದೆ. ಇರಾನ್ ದೇಶ ಹೊರ್ಮುಜ್ ಜಲಸಂಧಿಯ ಮೂಲಕ ಭಾರತದ ತೈಲ ಟ್ಯಾಂಕರ್ಗಳು, ಹಡಗುಗಳು ಮತ್ತು ಎಲ್ಪಿಜಿಯನ್ನ ಸಾಗಾಟ ಮಾಡಲಿಕ್ಕೆ ತನ್ನ ಒಪ್ಪಿಗೆಯನ್ನ ಕೊಟ್ಟಿದೆ. ಇದರಿಂದಾಗಿ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಭಾರತಕ್ಕೆ ಎಂದಿನಂತೆಯೇ ಈ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಸಿಲಿಂಡರ್ ಎರಡೂ ಕೂಡ ಪೂರೈಕೆ ಆಗುತ್ತೆ. ಇದರಿಂದಾಗಿ ಭಾರತದಲ್ಲಿ ತೈಲ ಬಿಕ್ಕಟ್ಟಾಗ್ಲಿ, ಎಲ್ಪಿಜಿ ಸಿಲಿಂಡರ್ನ ಬಿಕ್ಕಟ್ಟಾಗ್ಲಿ ಇರೋದಿಲ್ಲ. ಮುಖ್ಯವಾಗಿ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಭಾರತ ಶೇಕಡ 40ರಿಂದ 50ರಷ್ಟು ಕಚ್ಚಾ ತೈಲ ಮತ್ತು ಎಲ್ಪಿಜಿಯನ್ನು ಕೂಡ ಆಮದು ಮಾಡ್ಕೊಳ್ತಾ ಇದೆ. ಎಲ್ಪಿಜಿ ಸಿಲಿಂಡರ್ನ ವಿಷಯಕ್ಕೆ ಬರೋದಾದ್ರೆ ಎಲ್ಪಿಜಿ ಸಿಲಿಂಡರ್ನ ಪೈಕಿ ಸುಮಾರು 50ರಿಂದ 60ರಷ್ಟು ಎಲ್ಪಿಜಿ ಸಿಲಿಂಡರ್ನ ಭಾರತ ವಿದೇಶಗಳಿಂದಲೇ ಆಮದು ಮಾಡ್ಕೊಳ್ತಾ ಇದೆ. ಇನ್ನು ಉಳಿದಂತೆ 30ರಿಂದ 40ರಷ್ಟು ಮಾತ್ರನೇ ಭಾರತದಲ್ಲಿ ಉತ್ಪಾದನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಶೇಕಡ 50ರಿಂದ 60ರಷ್ಟು ಎಲ್ಪಿಜಿ ಸಿಲಿಂಡರ್ ಸರಿಯಾಗಿ ಪೂರೈಕೆ ಆಗದ ಕಾರಣಕ್ಕಾಗಿಯೇ ಭಾರತದಲ್ಲೂ ಕೂಡ ಈಗ ಎಲ್ಪಿಜಿ ಸಿಲಿಂಡರ್ನ ಬಿಕ್ಕಟ್ಟು ಉಂಟಾಗಿದೆ. ಇದು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ತಟ್ಟಿದೆ. ಈಗ ಮನೆ ಬಳಕೆಯ ಸಿಲಿಂಡರ್ಗಳು ಕೂಡ ಕೊರತೆ ಆಗ್ತಕ್ಕಂಥ ಭೀತಿ ಕಾಡ್ತಾ ಇತ್ತು. ಮನೆ ಬಳಕೆ ಸಿಲಿಂಡರ್ಗಳು ಕೂಡ ದೇಶದಲ್ಲಿ ಬುಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಪಿಜಿಯ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕ್ಯೂನ ನಿಲ್ತಾ ಇದ್ದಾರೆ. ಪ್ಯಾನಿಕ್ ಆಗಿ ಸಿಲಿಂಡರ್ ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಈ ಎಲ್ಲಾ ಸಮಸ್ಯೆಗಳು, ಬಿಕ್ಕಟ್ಟುಗಳು ಪರಿಹಾರ ಆಗತಕ್ಕಂತಹ ಮಹತ್ವದ ತೀರ್ಮಾನವನ್ನ ಈಗ ಇರಾನ್ ದೇಶ ತೆಗೆದುಕೊಂಡಿದೆ. ಹೊರ್ಮುಜ್ ಜಲಸಂಧಿಯ ಮೂಲಕವೇ ಭಾರತದ ತೈಲ ಟ್ಯಾಂಕರು, ಹಡಗುಗಳು ಮತ್ತು ಎಲ್ಪಿಜಿ ಸಿಲಿಂಡರ್ ಮೂರನ್ನು ಕೂಡ ಸಾಗಾಟ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಈಗ ಮುಂದೆ ಭಾರತಕ್ಕೆ ಈ ಒಂದು ಹೊರ್ಮುಜ್ ಜಲಸಂಧಿಯ ಮೂಲಕ ಮೂರನ್ನು ಕೂಡ ಆಮದು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಭಾರತ ಕೂಡ ಇದುವರೆಗೂ 27 ದೇಶಗಳಿಂದ ಕಚ್ಚಾ ತೈಲ ಮತ್ತು ಎಲ್ಪಿಜಿಯನ್ನು ಆಮದು ಮಾಡ್ಕೊಳ್ತಾ ಇತ್ತು. ಈಗ ಆ ಸಂಖ್ಯೆಯನ್ನು 40 ದೇಶಗಳಿಗೆ ವಿಸ್ತರಿಸಿದೆ, ಹೆಚ್ಚಳವನ್ನ ಮಾಡಿದೆ. ಹೀಗಾಗಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಹೊಸದಾಗಿ ಕಚ್ಚಾ ತೈಲ ಮತ್ತು ಎಲ್ಪಿಜಿಯನ್ನು ಕೂಡ ಆಮದು ಮಾಡ್ಕೊಳ್ಳಾಗುತ್ತೆ. ಈಗ ಈ ಸಾಂಪ್ರದಾಯಿಕವಾಗಿ ಭಾರತ ಗಲ್ಫ್ ರಾಷ್ಟ್ರಗಳು, ಇರಾನು, ಇರಾಕ್ ಈ ತರದ ದೇಶಗಳನ್ನೇ ಕಚ್ಚಾ ತೈಲಕ್ಕಾಗಿ ಆಮದು ಡಿಪೆಂಡ್ ಆಗಿತ್ತು. ಜೊತೆಗೆ ಇತ್ತೀಚೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭ ಆದ ಬಳಿಕ ರಷ್ಯಾದಿಂದಲೂ ಕೂಡ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇತ್ತು. ಈಗ 40 ದೇಶಗಳಿಂದ ಕಚ್ಚಾ ತೈಲ ಮತ್ತು ಎಲ್ಪಿಜಿಯನ್ನ ಖರೀದಿ ಮಾಡಲಿಕ್ಕೆ ಭಾರತ ತೀರ್ಮಾನವನ್ನ ತೆಗೆದುಕೊಂಡಿದೆ. ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.